ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ ಪದ್ಯ ಭಾಗದ 12ನೆಯ ಪದ್ಯ ಸುನಾಮಿಯ ಹಾಡು ಅಂತಕ್ಕಂಥದ್ದು ಡಾಕ್ಟರ್ HL ಪುಷ್ಪ ಅವರ ಒಂದು ರಚನೆ. ಮೊದಲಿಗೆ ನಾವು ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಡಾಕ್ಟರ್ HL ಪುಷ್ಪ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ MA ಪದವಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿರ್ತಾರೆ. ಸದ್ಯ ಬೆಂಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಾದೇಶಿಕ ಭಾಷಾ ಸಲಹಾ ಸಮಿತಿಯ ಸದಸ್ಯರಾಗಿಯೂ ಅನ್ವೇಷಣೆ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಪ್ರಸ್ತುತ. ಇವರ ಒಂದು ರಚನೆಗಳನ್ನು ನೋಡೋದಾದರೆ ಅಮೃತಮತಿಯ ಸ್ವಗತ, ಗಾಜುಗೊಳ, ಲೋಹದ ಕಣ್ಣು, ಮದರಂಗಿ ವೃತ್ತಾಂತ ಇವು ಕವನ ಸಂಕಲನಗಳು. ಭೂಮಿಯಲ್ಲ ಇವಳು, ಪರ್ವ ಪರ್ವ, ಗೆಲ್ಲಲಾರ್ಕುಮೆ, ಮೃತ್ಯುರಾಜನಂ ನಾಟಕಗಳು. ಗಂಧಗಾಳಿ, ಅವಲೋಕನ ಇವು ವಿಮರ್ಶೆಗಳು. ಇತರ ಇತ್ಯಾದಿ ಸಾಹಿತ್ಯಿಕ ವಲಯಗಳಲ್ಲಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಒರಿಸ್ಸಾದ ಉದಯ ಭಾರತಿ ರಾಷ್ಟ್ರೀಯ ಪ್ರಶಸ್ತಿ, ಪೂತಿನ ಕಾವ್ಯ ಪುರಸ್ಕಾರ, ಕಡೆಂಗೊಂಡ್ಲು ಶಂಕರ ಭಟ್ಟ ಕಾವ್ಯ ಪ್ರಶಸ್ತಿ, ದಿನಕರ ದೇಸಾಯಿ ಕಾವ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರ ಒಂದು ಸಾಹಿತ್ಯ ರಚನೆಗೆ ಸಂದಂತಹ ಗೌರವ. ಕಡಲ ಅಲೆಗಳ ಶಕ್ತಿ ಎದುರು ಕಟ್ಟಡಗಳು, ಗುಡಿ, ಚರ್ಚು, ಮಸೀದಿಗಳು ಯಾವುದು ಕೂಡ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಪ್ರಕೃತಿಯ ಎದಿರು ನಾವು ಎಂದಿಗೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಭಾವ. ಈ ಪ್ರಕೃತಿ ಎದುರಿನಲ್ಲಿ ಮಾನವ ನಿರ್ಮಿತವಾಗಿರ್ತಕ್ಕಂಥ ಚರಿತ್ರೆಯು ಉರುಳಿ ಹೋಗುತ್ತೆ ಅನ್ನುವುದು ಈ ಒಂದು ರಚನೆಯ ಒಂದು ಸಂದೇಶ. ಹೊಸ ಯುಗದ ಮನುಕುಲ ನಿರ್ಮಾಪಕರು ಮತ್ತೆ ಅಳಿದುಳಿದ ಅವಶೇಷಗಳ ನಡುವೆ ಉತ್ಖನನ ನಡೆಸಬೇಕಾಗುತ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಈ ಕವಿತೆ ಸಾರಿ ಸಾರಿ ಹೇಳುವ ಪ್ರಯತ್ನವನ್ನು ನಮಗೆ ಮಾಡುತ್ತೆ. ಹೊಸ ಕಾಲವನ್ನು ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿ ಆಧುನಿಕಗೊಳಿಸಿದರೂ ಕೂಡ ನಿಸರ್ಗದ ಎದುರು ನಿಲ್ಲೋದಾಗಲಿ ಗೆಲ್ಲೋದಾಗಲಿ ಸಾಧ್ಯ ಇಲ್ಲ ಅನ್ನುವುದು ಕಟು ಸತ್ಯ. ಆ ಸೃಷ್ಟಿಕರ್ತನ ಸೃಷ್ಟಿಯನ್ನು ನಿಸರ್ಗ ಒಂದು ಕ್ಷಣದಲ್ಲಿ ಒಂದು ನಾಶವನ್ನು ಮಾಡುವಷ್ಟು ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಅಂದರೆ ಮಾನವ ನಿರ್ಮಿಸಿದಂತಹ ಒಂದು ಸೃಷ್ಟಿಯನ್ನು. ವಿಜ್ಞಾನದ ಸವಲತ್ತುಗಳು ಮಾತ್ರ ಮಾನವ ಸೃಷ್ಟಿಯಲ್ಲ. ಅವನು ಮತ ಮೌಢ್ಯಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ. ಅದನ್ನು ಬಿಟ್ಟು ಹೊಸ ಹುಡುಕಾಟದ ಕಡೆಗೆ ಮನಸ್ಸು ಮಾಡಬೇಕಾದಂತಹ ಅನಿವಾರ್ಯತೆ, ಅವಶ್ಯಕತೆ ಇವತ್ತಿನ ಪ್ರಸ್ತುತ ಕಾಲಘಟ್ಟಕ್ಕೆ ತುಂಬ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಸಹಬಾಳ್ವೆ ನಮ್ಮೆಲ್ಲರ ಮೂಲ ಸೆಲೆಯಾಗಬೇಕು ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಈ ಒಂದು ಪದ್ಯ ಮಾಡುತ್ತೆ. ಪದ್ಯವನ್ನು ನಾನು ಒಂದು ಸಾರಿ ಓದ್ಬಿಡ್ತೀನಿ. ತದನಂತರದಲ್ಲಿ ಆ ಒಂದು ಪದ್ಯದ ಸಾರಾಂಶವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಈ ಒಂದು ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಒಂದು ಸಪೋರ್ಟನ್ನು ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಪದ್ಯಕ್ಕೆ ಬರೋಣ. ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತ ಮೆಲ್ಲನೆ ಒಳಗೊಳಗೆ ನುಂಗುತ್ತ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ ಮೊಸಳೆ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತ ಮಣ್ಣ ಪದರ ಎಲ್ಲ ಜೀವಚರಗಳು ಸಮಾಧಿಯೊಳಗೆ ಜಾರುತ್ತ ಆಹಾ ಪ್ರಳಯ, ಇದು ಜಲಪ್ರಳಯ, ಪಾಪದ ಕೊಡ ತುಂಬಿದ ಜಲಪ್ರಳಯ. ಕುದಿವ ಕಡಲು ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ ನುಂಗುತ್ತಿದೆ ಎಲ್ಲ ಮನುಕುಲವ ಒಳಕ್ಕೆ ಒಡಲ ಒಳಗೆ ಇನ್ನೇನಿದೆ ಸತ್ತವರ ಎಲ್ಲ ಸತ್ತೆ ಹೊರಬೀಳುತ್ತಿದೆ ಮಾಯವಾಗಿದೆ ಎಲ್ಲ ಹವಳಗಳ ದ್ವೀಪ ಮಿನುಗುವ ಬಿಳಿಮುತ್ತುಗಳು. ಕರೆವ ಮಕ್ಕಳ ಕೊರಳು ಹಕ್ಕಿಗಳ ಪಿಸುಮಾತು ಮೀನುಗಾರನ ಬಲೆಯೊಳಗನ ಮೀನು. ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಎದುರು ದನಿ ಕಳೆದುಕೊಂಡು ನೋವು ವಿಷಾದ ನಶ್ವರತೆ ಅಲುಗಿಸುವ ಜೀವದ ಭಯ.
ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ, ಕಡಲು ಎಲ್ಲೆ ಮೀರಿ ಮೊರೆದರೆ, ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ, ಚರ್ಚು, ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ. ಸಾಕ್ಷಿಯಿಲ್ಲದಂತೆ ಕುಸಿದು ಹೋದ ಸಮಾಧಿಯ ಸುತ್ತ ನಾಳೆ ಉತ್ಖನನ ನಡೆಸುವವರು ಪಿಕಾಸಿ ಹಿಡಿದು ಎಲ್ಲಿಂದ ಅಗೆಯಬೇಕೆಂದು ನಕಾಶೆ ಹುಡುಕುತ್ತಾರೆ. ವಾಸ್ಕೋಡಗಾಮನ ನಾವೆ ಟೈಟಾನಿಕ್ನ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತಾ ಮಂಗಳವೋ ಶುಕ್ರವೋ ಯಾವುದಾದರೊಂದು ಗ್ರಹ ಹುಡುಕಲೇಬೇಕು. ಉಳಲು, ಬಿತ್ತಲು, ಮನೆಯ ಕಟ್ಟಲು, ಮತ್ತೆ ತೊಟ್ಟಿಲು ತೂಗಲು. ಹೌದು, ಇತಿಹಾಸದ ಚಕ್ರ ಸುತ್ತಲೇಬೇಕು. ಅಣುಯುಗದಿಂದ ಶಿಲಾಯುಗಕ್ಕೆ, ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ. ನೋಡಿ, ಅದೇ ಸುನಾಮಿಯ ಹಾಡು. ಅಂದರೆ ಕಾಲಚಕ್ರದಡಿಯಲ್ಲಿ ನಾವು ನಶಿಸುವಂಥದ್ದು, ಮತ್ತೆ ಸೃಷ್ಟಿಯಾಗುವಂಥದ್ದು, ನಶಿಸುವಂಥದ್ದು, ಮತ್ತೆ ಸೃಷ್ಟಿಯಾಗುವಂಥದ್ದು, ಹೀಗೆ ನಿರಂತರವಾಗಿ ಶತಶತಮಾನಗಳಿಂದಲೂ ಕೂಡ ಪ್ರಕೃತಿ ಅದನ್ನು ನಮಗೆ ಹೇಳಿಕೊಡ್ತಲೇ ಬಂದಿದೆ. ಆದರೂ ಕೂಡ ಮನುಕುಲ ಅನ್ನುವಂಥ ಅತೀ ಬುದ್ಧಿವಂತರ ಜೀವಿ ಅಂತ ನಾವೇನು ಹೇಳ್ಕೊಳ್ತಾ ಇದ್ದೀವಿ ನಮ್ಮನ್ನು ನಾವು ಏನೇ ಸಾಧನೆಯನ್ನು ಮಾಡಿದ್ರು, ಎಷ್ಟೇ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಾವು ಸಾಧನೆಯನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡಿದ್ರೂ ಕೂಡ ಪ್ರಕೃತಿಯ ಮುಂದೆ ನಾವು ನಿಲ್ಲೋದಕ್ಕಾಗಲಿ ಗೆಲ್ಲೋದಕ್ಕಾಗಲಿ ಸಾಧ್ಯವಿಲ್ಲ ಅನ್ನುವಂಥ ಅತಿ ಸೂಕ್ಷ್ಮ ವಿಚಾರಗಳನ್ನು ಎಷ್ಟು ಸೊಗಸಾಗಿ ತಮ್ಮ ರಚನೆಯಲ್ಲಿ ಹೇಳುವ ಪ್ರಯತ್ನವನ್ನು ಡಾಕ್ಟರ್ ಎಚ್.ಎಲ್. ಪುಷ್ಪ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಮುಂದಿನ ಭಾಗದಲ್ಲಿ ಆ ಒಂದು ಭಾವಾರ್ಥವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಬಳಸಿ ಎಷ್ಟೇ ಬಲಿಷ್ಠವಾಗಿ ಆಧುನಿಕ ಪ್ರಪಂಚವನ್ನು ನಿರ್ಮಿಸಿಕೊಂಡಿದ್ದರೂ ಪ್ರಕೃತಿಯ ಮುಂದೆ ಅದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಭಾವ. ಪ್ರಕೃತಿ ಎಲ್ಲವನ್ನೂ ಕೂಡ ಕಬಳಿಸಿ ನಾಮಾವಶೇಷವಂತೂ ಉಳಿಯದ ರೀತಿಯಲ್ಲಿ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಅಲ್ಲದೆ ಮಾನವನು ಬೆಳೆಸಿಕೊಂಡಿರುವಂತಹ ಈ ಮತಗಳು, ಜಾತಿ, ಜನಾಂಗ ಅನ್ನುವಂಥ ಮೌಢ್ಯಗಳನ್ನು ಬೆಳೆಸ್ಕೊಂಡು ಚರ್ಚು, ಮಸೀದಿ, ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇವುಗಳನ್ನು ಬಿಟ್ಟು ಮತ್ತೆ ಶಿಲಾಯುಗದ ಜನರಂತೆ ಬದುಕುವಂತಹ ಆ ಬದುಕನ್ನು ಅರಸೋದಕ್ಕೆ ಗ್ರಹಗಳ ನಡುವೆ ಅಲಿಯುವಂತಹ ಪರಿಸ್ಥಿತಿ ಬರುತ್ತೆ ಮನುಷ್ಯ ಜೀವಿಗೆ ಅಂತ ಹೇಳೋ ಪ್ರಯತ್ನ. ಒಮ್ಮೆ ಸುನಾಮಿ ಅನ್ನುವಂತಹ ರಾಕ್ಷಸ ಅಲೆಗಳು ಜಗತ್ತನ್ನು ನುಂಗುತ್ತಾ ಮುಂದೆ ಮುಂದೆ ಬರುತ್ತೆ. ಜೊತೆಗೆ ಮೊಸಳೆ ಬಾಯಿ ತೆರೆದ ಹಾಗೆ ಜೀವಜಾಲವನ್ನು ತನ್ನೊಳಗೆ ಅಡಗಿಸಿಕೊಳ್ತಾ ನುಗ್ಗಿ ಬರೋದನ್ನು ಜಲಪ್ರಳಯ ಅಂತ ಹೇಳಿ ಕರೆಯುತ್ತಾ, ಇದು ಪಾಪದ ಕೊಡ ತುಂಬಿ ಬರುವಂತಹ ಜಲಪ್ರಳಯ ಅಂತ ಹೇಳ್ತಾ ಇದ್ದಾರೆ ಕವಯತ್ರಿ. ಜೀವಿಗಳ ಪಾಪದ ಕೊಡ ತುಂಬಿದಾಗಲೇ ಈ ಎಲ್ಲ ರೀತಿಯ ಬದಲಾವಣೆಗಳು ಆಗೋದಕ್ಕೆ ಸಾಧ್ಯ ಅನ್ನುವುದು ಆಕೆಯ ಅಭಿಪ್ರಾಯ ಮತ್ತು ಆಶಯ. ಅಂದರೆ ಆ ನಡೀತಾ ಇರುವಂತಹ ರೀತಿ ಆಗಿದೆ ಇವತ್ತಿನ ಕಾಲಘಟ್ಟದಲ್ಲಿ. ಆಧುನಿಕ ಆ ಜಗತ್ತಿನಲ್ಲಿ ಮನುಷ್ಯ ಹೇಗೆ ಬದುಕ್ತಾ ಇದ್ದಾನೆ ಅನ್ನುವಂಥದ್ದಕ್ಕೆ ಇಲ್ಲಿ ಆಕೆ ಆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಸನ್ನಿವೇಶಗಳನ್ನು ನಾವಿಲ್ಲಿ ಕಾಣಬಹುದು. ಕುದಿಯುವ ಕಡಲು ತನ್ನೊಳಗೆ ಅಡಗಿದಂತಹ ಎಲ್ಲ ಜೀವರಾಶಿಗಳನ್ನು ಹೊರಕ್ಕೆ ಉಗಿತಾ ಮಾನವ ಕುಲವನ್ನೆಲ್ಲ ನುಂಗ್ತಾ ಹೋಗುತ್ತೆ. ಕಡಲ ಒಳಗೆ ಆ ಕಡಲಿನ ಒಡಲಿನ ಒಳಗಡೆ ಸತ್ತವರ ಸತ್ತೆ ಹೊರಗೆ ಬೀಳುತ್ತೆ. ಹವಳ ದ್ವೀಪಗಳಾಗಿ ಮತ್ತು ನಿರ್ಮಾಣ ಕೇಂದ್ರಗಳಾಗಿರುವಂಥ ಈ ಮಹಾಪ್ರಳಯದಿಂದ ಮಾಯವಾಗುತ್ತೆ. ತಂದೆ ತಾಯಂದಿರನ್ನು ಕಳೆದುಕೊಂಡಂತಹ ಮಕ್ಕಳ ಧ್ವನಿಯಾಗಲಿ, ಹಕ್ಕಿಗಳ ಪಿಸುಮಾತಾಗಲಿ, ಮೀನುಗಾರನ ಬಲೆಗೆ ಸಿಲುಕಿದಂತಹ ಮೀನು ನೀರಿನಲ್ಲಿ ನರಳುತ್ತಾ ಮೇಲೆದ್ದು ಅಲೆಯ ಅಬ್ಬರದ ಎದುರು ದನಿ ಕಳೆದುಕೊಂಡಂತಹ ಜೀವ ಭಯ, ನೋವು, ವಿಷಾದ, ನಶ್ವರತೆಗಳ ಪ್ರತ್ಯಕ್ಷ ದರ್ಶನವನ್ನು ಮಾಡ್ತಾ ಹೋಗುತ್ತೆ ಪ್ರಕೃತಿ ಮಾನವನ ಆ ಒಂದು ಎದುರುಗಡೆಗೆ. ಅಂದರೆ ನೀನೇನು ಅಲ್ಲ ನನ್ನ ಮುಂದೆ, ನೀನು ಬದುಕುವ ರೀತಿಯನ್ನು ಕಲಿ ಅಂತ ಹೇಳುವ ಪ್ರಯತ್ನ. ದೂರದಲ್ಲೆಲ್ಲೋ ಭೂಮಿ ಕಂಪಿಸಿದರೆ, ಸಮುದ್ರದ ಮೇರೆ ಮೀರಿ ಘರ್ಜಿಸಿದರೆ, ಮಾನವನು ಇಟ್ಟಿಗೆ ಮೇಲೆ ಇಟ್ಟಿಗೆಗಳನ್ನು ಇಟ್ಟು ಕಟ್ಟಿದಂತಹ ಜಾತಿ, ಮತ, ಪಂಥಗಳ ಆ ಒಂದು ಗುಂಡಾಂತರಗಳು, ಅದೇನು ನಾವು ಮಾಡ್ಕೊಂಡಿದ್ದೀವಲ್ಲ ನಮ್ಮ ಮೌಢ್ಯದ ಆಧಾರದ ಮೇಲೆ, ಆ ಗುರುತುಗಳಾಗಿರ್ತಕ್ಕಂಥ ಗುಡಿ, ಮಸೀದಿ, ಚರ್ಚುಗಳೆಲ್ಲವೂ ಕೂಡ ಸಾಕ್ಷಿಯೇ ಇಲ್ಲದ ಹಾಗೆ ನಾಶವಾಗುತ್ತೆ. ಮಾನವ ನಿರ್ಮಿತ ಆ ಒಂದು ಕಟ್ಟಡಗಳೆಲ್ಲ ನೆಲಸಮಾಧಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ನಾಶವಾದ ಮೇಲೆ ಉತ್ಖನನ ನಡೆಸುವವರು ಮತ್ತೆ ಹುಟ್ಟುತ್ತಾರೆ.
ಈ ಎಲ್ಲ ಅವಶೇಷಗಳ ಸುತ್ತ ಹೇಗೆ ಅಗಿತಾರೋ, ಎಲ್ಲಿಂದ ಆರಂಭಿಸಬೇಕು ಅಗಿಯೋದಕ್ಕೆ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಆರಂಭಿಸಬೇಕಾದಂಥ ಪರಿಸ್ಥಿತಿ ಬಂದಾಗ ನಕ್ಷೆಗಳನ್ನು ಹುಡುಕ್ತಾರೆ, ಎಲ್ಲಿ ಮಸೀದಿ ಇತ್ತು, ಎಲ್ಲಿ ಚರ್ಚ್ ಇತ್ತು, ಎಲ್ಲಿ ಗುಡಿ ಗುಂಡಾಂತರಗಳಿದ್ವು ಅಂತ. ಹಾಗಾಗಿ ಪ್ರಕೃತಿ ಮುಂದೆ ನಾವು ಏನೂ ಅಲ್ಲದೆ ಇರುವಾಗ ನಾವು ಯಾಕೆ ಈ ಥರದ ರೀತಿಯಲ್ಲಿ ಬದುಕ್ತಾ ಇದ್ದೀವಿ, ಅದಕ್ಕೆ ಸುನಾಮಿಯ ಹಾಡು ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಉಳಲು ಬಿತ್ತಲು ಮನೆಯ ಕಟ್ಟೋದಕ್ಕೆ ಅಲ್ಲದೆ ತೊಟ್ಟಿಲನ್ನು ತೂಗೋದಕ್ಕೆ ವಾಸ್ಕೋಡಿಗಾಮನ ನಾವೆಯೋ ಟೈಟಾನಿಕ್ನ ಅವಶೇಷವೋ ಕಾಗದದ ದೋಣಿಗಳ ಹಾಗೆ ತೇಲ್ತಾ ಮಂಗಳಕ್ಕೋ ಶುಕ್ರ ಗ್ರಹಗಳಲ್ಲಿಯೋ ನಕ್ಷತ್ರಗಳಲ್ಲಿ ಸುರಕ್ಷಾ ನೆಲೆಗಾಗಿ ನಾವು ಹುಡುಕುತ್ತಾ ಅಲೆಯಬೇಕಾದಂತಹ ಸನ್ನಿವೇಶಗಳು ಉಂಟಾಗುತ್ತೆ. ಇತಿಹಾಸದ ಚಕ್ರ ಹೀಗೆ ಸುತ್ತುತ್ತಲೇ ಇರಬೇಕಾಗುತ್ತೆ, ಇರಲೇಬೇಕು ಕೂಡ. ಅದು ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ, ಮತ್ತೊಂದು ಯುಗದಿಂದ ಇನ್ನೊಂದು ಯುಗಕ್ಕೆ, ಹೀಗೆ ಕಾಲಚಕ್ರದ ಗತಿಯಲ್ಲಿ ನಾವು ಸಿಕ್ಕು ಮುಂದುವರಿತಾ ಹೋಗಬೇಕಾಗುತ್ತೆ. ನಮ್ಮ ಆ ಒಂದು ಗುರಿಯನ್ನು ಅಂದರೆ ಆರಂಭದಿಂದ ಅಂತ್ಯದವರೆಗೂ ಇದು ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ನಿಯಮ ಪ್ರಕೃತಿಯಲ್ಲಿ. ಹಾಗಾಗಿ ನಾವು ಆ ಒಂದು ಯುಗಗಳಿಂದ ಯುಗಗಳಿಗೆ, ಮತ್ತೊಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಹೀಗೆ ಕ್ರಮಿಸಲೇಬೇಕಾದಂಥದ್ದು ಪ್ರಾಕೃತಿಕವಾಗಿ ಬಂದಿರುವಂತಹ ಒಂದು ನಿಯಮ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಕವಿಯತ್ರಿ ಈ ಒಂದು ಪದ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಪದ್ಯದ ಸಾಹಿತ್ಯಿಕ ವೈಯಕ್ತಿಕ ಲೇಖಕಿಯವರ ಪರಿಚಯದ ಜೊತೆಗೆ ಪಠ್ಯದ ಸಾರಾಂಶ. ಧನ್ಯವಾದಗಳು.